ಭಾರತೀಯ ಧರ್ಮದ ಇತಿಹಾಸ ಹಾಗೂ ಸಂವಿಧಾನದ ಸಂರಕ್ಷಣೆ ಈ ಸೀರೀಸ್ನಲ್ಲಿ ಇದು ವೇದ ಈ ವಿಷಯದ ಮೇಲೆಯ ವಿಡಿಯೋ. ಜೈ ಭೀಮ್, ಜೈ ಹಿಂದ್, ಸತ್ ಶ್ರೀ ಅಕಾಲ್, ನಮಸ್ಕಾರ. ವೇದ ಇದು ಬಹಳ ಲೋಡೆಡ್ ಶಬ್ದ, ಬಹಳ ವಜನ್ದಾರ್. ನಾವೆಲ್ಲ ನಮ್ಮ ಕಿವಿ ನಿಲ್ಲುತ್ತದೆ ವೇದ ಅಂತ ಹೇಳಿದ್ರೆ. ವೇದದಲ್ಲಿ ಹೇಳಿದ್ದು, ವೇದನ ಮುಂಚೆ, ವೇದದ ನಂತರ, ವೈದಿಕ, ಇದೆಲ್ಲ ಶಬ್ದ ನಮ್ಮ ವೊಕ್ಯಾಬ್ಯುಲರಿಯಲ್ಲಿ ಸತತ ಇರುತ್ತದೆ. ವೇದ ಇದು 4 ಪುಸ್ತಕ ಸಂಸ್ಕೃತದಲ್ಲಿ ಬರೆದದ್ದು. ಅದನ್ನು ನಾವು ಓದಿದರೆ ಅದು ವಂದನೆಗಳು, ಪ್ರಾರ್ಥನೆಗಳು, ಇಂದ್ರ, ಬ್ರಹ್ಮ ಹಾಗೂ ವಿಷ್ಣುವಿಗೆ ಸತತವಾಗಿ ವೈದಿಕನ ಪ್ರಾರ್ಥನೆ ವೇದ. ವೈದಿಕನ ವೇದದ ಪೂರ್ವ ವರ್ಣನೆ ನೋಡುವಾಗ ನಮಗೆ ಒಂದು ಲಕ್ಷ್ಯಕ್ಕೆ ಬರುತ್ತದೆ, ಒಂದು ಮಾಹಿತಿ ಸಿಗುತ್ತದೆ. ಅಂದರೆ ಅದು ಒಂದು ಪೆಸ್ತೊರಲ್ ಸಮಾಜ. ಪೆಸ್ತೊರಲ್ ಅಂದ್ರೆ ಕುರಿಮಂದೆ ಸಾಕಿ ಜೀವನ ನಡೆಸುವ ಸಮಾಜದ ಒಂದು ಪ್ರಾರ್ಥನಾ ಪದ್ಧತಿ. ಅವರ ಚಿಂತೆ, ಅವರ ಕುರಿಮಂದೆ, ಗೋವು, ಕುದುರೆ, ಅವಳು ಬಹಳ ಅಭಿಮಾನದ ಕುದುರೆ, ಇದು ಅವರ ಸಂಪತ್ತು. ಅವರ ಪ್ರಾರ್ಥನೆ ಅವರು ಇಂದ್ರನಿಗೆ ಮೊರೆ ಹೋಗುವುದು, ಮಳೆ ಬರಲಿ, ಮಳೆ ಸತತವಾಗಿ ಬರಲಿ, ನೀರಿನ ಸರಬರಾಜು ಕಡಿಮೆ ಆಗಬಾರದು ಅಂತ ಇಂದ್ರನ ಮೊರೆ ಹೋಗುತ್ತಾರೆ. ಹಾಗೂ ಅವರ ಇನ್ನೊಂದು ಚಿಂತೆ ಎಂದರೆ ಹುಲ್ಲುಗಾವಲಿನ ಭಾಗ ಕಡಿಮೆಯಾಗುತ್ತಾ ಇದೆ, ನಮ್ಮ ಕುರಿಮಂದೆಗಳಿಗೆ, ಗೋವುಗಳಿಗೆ ಮೇಯಲಿಕ್ಕೆ ಜಾಗ ಇಲ್ಲ ಅಂತ ಇನ್ನೊಂದು ಅವರ ಬಹಳ ಮೇಜರ್ ಪ್ರಾರ್ಥನೆ. ವೈದಿಕರ ಒಂದೊಂದು ವಿಶೇಷತೆ ಎಂದರೆ ಅವರು ಜನಿವಾರ ಹಾಕುತ್ತಾರೆ. ನಾವೆಲ್ಲ ಜನಿವಾರ ಹಾಕೋದಿಲ್ಲ. ಅವರು ಅಗ್ನಿ ಪೂಜಕರು. ಅವರ ಮೇನ್ ದೇವರು ಅಗ್ನಿ. ನಮಗೆ ಪ್ರಾಬ್ಲಮ್ ಇದೆಯಾ ವೇದದಿಂದ? ಹಾಗೇನು ನಮಗೆ ಪ್ರಾಬ್ಲಮ್ ಇಲ್ಲ. ಆದರೆ ವೇದ ಓದುವವರು ಒಂದು ಅಧಿಕಾರ ತೆಗೆದುಕೊಳ್ತಾರೆ ಸ್ವತಾನೇ, ನಮ್ಮನ್ನೆಲ್ಲ ಶೂದ್ರ, ಮ್ಲೇಚ್ಛ ಅಂತ ಕರೀಲಿಕ್ಕೆ. ಅದು ಸ್ವಲ್ಪ ನಮಗೆ ಅದು ವಿಚಲಿತವಾಗುತ್ತೆ. ನಮಗೆ ಅದು ಅಷ್ಟು ಪಸಂದಿಲ್ಲ, ಒಳ್ಳೆ ಆಗುದಿಲ್ಲ ನಮಗೆ. ಅವರು ಯಾರು ನಮ್ಮನ್ನು ಶೂದ್ರ, ಮ್ಲೇಚ್ಛ ಅಂತ ಕರೆಯೋದು. ವೇದದಲ್ಲಿ ಒಂದು ವೇದ ಪಠಣ ಮಾಡುವವರ ಗೋತ್ರ ಇದೆ. ಅವರು ಸ್ವತಃಕ್ಕೆ ಒಂದು ಗೋತ್ರ ಅಂತ ಹೇಳ್ಕೊಳ್ತಾರೆ. ನಾವು ಈ ಗೋತ್ರದವರು, ಆ ಗೋತ್ರದವರು ಅಂತ. ನೀವು ಗೋತ್ರ ಅಂತ ಆ ಗೋತ್ರ ಶಬ್ದದ ಅರ್ಥ ಗೋ ಛತ್ರ. ಛತ್ರ ಅಂದ್ರೆ ಶೆಲ್ಟರ್. ಗೋ ಛತ್ರ, ಗೋತ್ರ ಅಂತ ಇತಿಹಾಸಕಾರರು ಹೇಳ್ತಾರೆ. ನಾವು ಎಷ್ಟು ಗೋತ್ರಗಳಿದ್ದೇವೆ ಅಂದ್ರೆ, ನಾನು ಅದರ ಹೆಸರು ಓದುತ್ತೇನೆ. ಅತ್ರಿ, ಕೌಶಿಕ, ಭಾಭವ್ಯ, ವಿಷ್ಣುವರದ್ಯ, ಕಪಿ, ಗಾರ್ಗ್ಯ, ಭಾರದ್ವಾಜ, ಶಾಂಡಿಲ್ಯ, ಕಶ್ಯಪ, ಜಮದಗ್ನಿ, ಕೌಂಡಿನ್ಯ, ವತ್ಸ, ನಿತ್ಯನುಂದ, ವಶಿಷ್ಠ, ಅಗ್ನಿಹೋತ್ರಿ ಇತ್ಯಾದಿ. ಇದು ಅವರೆಲ್ಲ. ಇದರಲ್ಲಿ ಕೆಲವು ಪ್ರಾಣಿಗಳ ಹೆಸರಿವೆ, ಪಕ್ಷಿಗಳ ಹೆಸರಿವೆ. ಇದು ಪ್ರಾಚೀನ ಸಮಾಜ ತಮ್ಮನ್ನು ಪ್ರಾಣಿ ಅಥವಾ ಪಕ್ಷಿಯ, ಯಾವುದೇ ಪ್ರಾಣಿ ಅಥವಾ ಪಕ್ಷಿಯ ವಂಶಜರು ಅಂತ ಅಂದುಕೊಳ್ಳುತ್ತಾರೆ. ಅದರ ಭಾಗ ಆಗಿರಬಹುದು, ಅದೇನು ವಿಶೇಷ ಅಲ್ಲ. ಇವರು ವೈದಿಕರು ಇನ್ನೊಂದು ವಿಷಯ ಹೇಳ್ತಾರೆ, ಜನೋದ್ಧಾರಿಗಳು, ನಾವು ಬೇರೆಯವರೊಟ್ಟಿಗೆ ರೊಟ್ಟಿ ಬೇಟಿ ವ್ಯವಹಾರ ಮಾಡೋದಿಲ್ಲ ಅಂತ. ಅದೇನು ಸತ್ಯ ಅಲ್ಲ, ಅವ್ರು ಮಾಡ್ತಾರೆ. ಅದರ ಇನ್ಸ್ಟೆನ್ಸ್ ಇದೆ ನಮಗೆ. ನಾವು ಈ ಗೋತ್ರದ ಇತರ ಸಮಾಜ ಹೇಗೆ ಸ್ವತಃ ಅಡ್ರೆಸ್ ಮಾಡ್ತದೆ, ಹೇಗೆ ಕರೆದುಕೊಳ್ಳುತ್ತಾರೆ ಸ್ವತಃದ ಕುಲವನ್ನು ಅಂತ ಹೇಳಿದ್ರೆ, ಕುಲ ಈ ಶಬ್ದ ಬರ್ತದೆ ನಾನ್ ಜನೋಧಾರಿಗಳಿಗೆ. ಭಾರತದ ಜನವು ಹಾಕದ ಸಮಾಜಕ್ಕೆ ಕುಲ ಮರಾಠಿಯಲ್ಲಿ ಕುಳ ಅಂತಾರೆ, ಹಿಂದಿಯಲ್ಲಿ ಕುಲ ಅಂತಾರೆ. ದಕ್ಷಿಣ ಕರ್ನಾಟಕದಲ್ಲಿ ಬರಿ ಅಂತಾರೆ. ಬರಿ ಒಂದೇ ಬರಿಯವರು ಮದುವೆ ಆಗೋದಿಲ್ಲ, ಅದು ಕನ್ಸಾಂಗ್ವನ್ ಫ್ಯಾಮಿಲಿ ಆಗಿರುವುದು. ಬರಿ ಅಂತ ಹೇಳಿದ್ರೆ ದಿಕ್ಕು. ಬರಿ ಅಂದ್ರೆ ಕನ್ನಡದಲ್ಲಿ ದಿಕ್ಕು ಅಲ್ವಾ? ಅಂದ್ರೆ ಪಾಂಗಳಣ್ಣ ಬರಿ, ತಾಳಣ್ಣ ಬರಿ, ಹಾಗೆಲ್ಲ ಹೆಸರಿದೆ. ಕುಂದರಣ್ಣ ಬರಿ,
ಈ ಕುಲದ ಹೆಸರು ಬರಬೇಕಾದ್ರೆ ಯಾರೋ ಒಬ್ಬ ಪಂಗಳಣ್ಣ ಇದ್ದಿರಬೇಕು, ಅವ ನಮಗೆ ಡೈರೆಕ್ಷನ್ ಕೊಟ್ಟಿರ್ಬೇಕು. ಇಲ್ಲೆಲ್ಲ ನಾವು ಕಾಡು ಕಡಿದು ಗದ್ದೆ ಮಾಡುವ, ಊರು ಸೆಟಲ್ ಮಾಡುವ ಅಂತ. ಇದು ನಮಗೆ ಮೌರ್ಯ ಸಮಾಜದ ಒಂದು ಪ್ರಯಾಣ ನೋಡುವಾಗ ಅವರು ಕಾಡು ಕಡೆದು, ಮೌರ್ಯ ಸಮಾಜದಲ್ಲಿ 2 ಧರ್ಮ ಬರ್ತದೆ, ಬೌದ್ಧ ಧರ್ಮ ಹಾಗೂ ಜೈನ ಧರ್ಮ. ಕಾಡು ಕಡೆದು ಗದ್ದೆ ಮಾಡಿ ಊರು ಮಾಡಿದ ಸಮಾಜದ ಒಂದು ಬರಿ, ಪಾಂಗಳನ್ನ ಬರಿ, ಹಾಗೆಲ್ಲ ಅವರದ್ದು ಸ್ವತಃದ ಪರಿಚಯ ಬರಿ ಅಂತ ಮಾಡಿಕೊಳ್ತಾರೆ. ಇವರು ಈ ವೈದಿಕರು ಎಲ್ಲಿಂದ ಬಂದಿರಬಹುದು ಅಂತ ನಾವು ವಿಚಾರ ಮಾಡುವಾಗ ಒಂದು ಐತಿಹಾಸಿಕ ಕ್ಯಾರೆಕ್ಟರ್ ಅನ್ನು ಡಿಸ್ಕಸ್ ಮಾಡಬೇಕಾಗುತ್ತದೆ. ಆ ಐತಿಹಾಸಿಕ ಕ್ಯಾರೆಕ್ಟರ್ ಅಂದ್ರೆ 300 ವರ್ಷ 300 BC, ಬಿಫೋರ್ ಕ್ರೈಸ್ಟ್, ಕ್ರಿಸ್ತಪೂರ್ವ 300ರವರೆಗೆ ದರಾಯಸ್ ಅಂತ ಒಬ್ಬ ಜೆರೋಸ್ಟ್ರಾಸ್ಟ್ರಿಯನ್ ರಾಜ ಪಂಜಾಬ್ ವರೆಗೆ ರಾಜ್ಯ ಮಾಡುತ್ತಿದ್ದ. ಪಂಜಾಬ್ನಲ್ಲಿ ಅವನನ್ನು ಅಲೆಕ್ಸಾಂಡರ್ ಸೋಲಿಸುತ್ತಾನೆ. ಈ ದರಾಯಸ್ ಅಂದ್ರೆ ಜೆರೋಸ್ಟ್ರಾಸ್ಟ್ರಿಯನ್, ಅವನ 2 ಫ್ಯಾಮಿಲಿ, ಜೆರೋಸ್ಟ್ರಾಸ್ಟ್ರಿಯನ್ನರ 2 ಕುಟುಂಬ 300 ವರ್ಷ ಈ ಪೂರ್ವ ಯುರೋಪ್, ತುರ್ಕಸ್ತಾನ್ನಿಂದ ಪಂಜಾಬ್ನವರೆಗೆ ಬಹಳ ದೊಡ್ಡ ಭೂಭಾಗ, ಮಧ್ಯ ಏಷ್ಯಾ ಪೂರ್ಣ ಭೂಭಾಗವನ್ನು ಅವರು ಆಳುತ್ತಾರೆ. ಅವರ ಆಡಳಿತ ಇತ್ತು. ಅವರ ಆಡಳಿತ ಕೊನೆಯಾಗುವುದು ಅಲೆಕ್ಸಾಂಡರ್ನ ಯುದ್ಧದಲ್ಲಿ. ಅಲೆಕ್ಸಾಂಡರ್ ದರಾಯಸನ್ನು ಸೋಲಿಸುತ್ತಾನೆ. ಆ ದರಾಯಸ್ ಹವ ಜೆರೋಸ್ಟ್ರಾಸ್ಟ್ರಿಯನ್ ಇವರ ಮೂಲ ಊರು ಇರಾನ್. ಇವರು ನಮ್ಮ ವೈದಿಕರು ಸ್ವತಃ ಆರ್ಯನ್ ಎಂದುಕೊಳ್ಳುತ್ತಾರೆ. ಈ ಇರಾನ್ ಆರ್ಯನ್ ಈ ಶಬ್ದಕ್ಕೆ ಬಹಳ ಸಾಮ್ಯ ಇದೆ. ಜೆರೋಸ್ಟ್ರಾಸ್ಟ್ರಿಯನ್ ಧರ್ಮ ಕೂಡ ಜೆನೋ ಹಾಕುವ ಧರ್ಮ ಹಾಗೂ ಅಗ್ನಿ ಪೂಜಕರು. ಆದ್ದರಿಂದ ಇವರು ಜೆರೋಸ್ಟ್ರಾಸ್ಟ್ರಿಯನ್ ಧರ್ಮದ ರಾಜನ ಸೋತ ಮೇಲೆ ಇವರು ದಕ್ಷಿಣಕ್ಕೆ ಬಂದ್ರ, ಅದು ಪ್ರಶ್ನೆ ಒಂದು ಇರ್ತದೆ. ನಾವು ಅದರ ಬಗ್ಗೆ ನಾನು ಓದಿಲ್ಲ, ಅದರ ಬಗ್ಗೆ ನನ್ನ ಅಭ್ಯಾಸ ಇಲ್ಲ. ಆದ್ರೆ ಅವರು ದಕ್ಷಿಣಕ್ಕೆ ಬಂದಿರಬಹುದು ಅಂತ ನಾವು ಅಂದಾಜು ಮಾಡಬಹುದು. ಒಂದೇ ಅವರು ಬಿಳಿ ಆರ್ಯ ವರ್ಣದವರು, ಅಂದ್ರೆ ಫೇರ್ ಸ್ಕಿನ್, ಅವರು ಕೃಷ್ಣ ವರ್ಣದವರಲ್ಲ. ಅಂದರೆ ಇಲ್ಲಿ ನಾವು ಅದೊಂದು ಗ್ರಹಿಸಬಹುದಕ್ಕೆ ಇವರು ಇಲ್ಲಿಂದ ಬಂದಿದ್ದಾರೆ, ಪಂಜಾಬ್ನಿಂದ ಕೆಳಗೆ ಬಂದಿದ್ದಾರೆ. ಆದರೆ ಇದು ಯಾವ ಬೇಸಿಸ್ನಲ್ಲಿ ನಾವು ವಿಚಾರ ಮಾಡಬೇಕು? ಈ 2 ಧರ್ಮ, ಇವರು ಬ್ರೇಕ್ಅವೇ ರಿಲಿಜನ್, ಅಲ್ಲಿಂದ ವಿಭಾಜನೆಯಾಗಿ ಬಂದ ಧರ್ಮವ ವೈದಿಕ ಧರ್ಮ, ಜೆರೋಸ್ಟ್ರಾಸ್ಟ್ರಿಯನ್ ಧರ್ಮದಿಂದ, ಇರಾನ್ನ ಜೆರೋಸ್ಟ್ರಾಸ್ಟ್ರಿಯನ್ ಧರ್ಮದಿಂದ ವಿಭಾಜನೆಯಾಗಿ ಬಂದ ಧರ್ಮವ ಅಂತ ವಿಚಾರ ಮಾಡುವಾಗ ಶಕ್ಯತೆ ಇದೆ. ಯಾಕೆ ಇದೆ? ಎಲ್ಲ ಧರ್ಮಗಳಲ್ಲಿ ಇಂಥ ವಿಭಜನೆ ಆಗಿದೆ. ನೀವು ಕ್ರಿಶ್ಚಿಯಾನಿಟಿ ನೋಡಿ, ಅಲ್ಲಿ ಕ್ಯಾಥೋಲಿಕ್, ಪ್ರೊಟೆಸ್ಟೆಂಟ್ ಆಗಿದ್ದಾರೆ, 2 ವಿಭಜನೆ ಆಗಿದ್ದಾರೆ. ಬುದ್ಧಿಸಂನಲ್ಲಿ ಮಹಾಯಾನ ಬುದ್ಧಿಸಂ, ಹಿನಾಯಾನ ಬುದ್ಧಿಸಂ ಆಗಿದೆ. ಜೈನ್ ಅವರು 2 ಧರ್ಮ ಆಗಿದ್ದಾರೆ, ದಿಗಂಬರ್ ಜೈನ್, ಶ್ವೇತಾಂಬರ್ ಜೈನ್. ಮತ್ತೆ ಮುಸ್ಲಿಂನವರು ಶಿಯಾ ಮುಸ್ಲಿಂ, ಸುನ್ನಿ ಮುಸ್ಲಿಂ. ಧರ್ಮದಲ್ಲಿ ವಿಭಜನೆ ಆಗುತ್ತದೆ, ಅದು ಐತಿಹಾಸಿಕ ಸತ್ಯ. ಅದೇ ಇವರು ಕೂಡ ಜೆರೋಸ್ಟ್ರಾಸ್ಟ್ರಿಯನ್ ಧರ್ಮದಿಂದ ವಿಭಜನೆಯಾಗಿ ಕೆಳಗೆ ಬಂದಿರುವ ಜನರ ಗುಂಪು ಆಗಿರಬಹುದು. ನಾವು ಈ ವಿಷಯವನ್ನು ವಿಚಾರ ಮಾಡುವಾಗ ನಮಗೆ ಒಂದು ವಿಷಯ ಲಕ್ಷ್ಯಕ್ಕೆ ಬರಬೇಕು. ಅಂದರೆ ಈ ಅಭ್ಯಾಸ ಮಾಡಲಿಕ್ಕೆ, ಇತಿಹಾಸ ಅಭ್ಯಾಸ ಮಾಡುವ ಕಾರಣ ಅಂದರೆ ನಮ್ಮ ದೇಶದ ಪರಿಸ್ಥಿತಿ, ನಮ್ಮ ದೇಶದ ಧರ್ಮದ ಪರಿಸ್ಥಿತಿ, ಜಾತಿ ಪದ್ಧತಿ, ಇದರ ಬಗ್ಗೆ ಅಭ್ಯಾಸ ಮಾಡಲಿಕ್ಕಾಗಿ ಇದು ಮಾಡುವುದು.